ಇಲ್ಲಾಂದ್ರೆ ನಮ್ದು ಏನು ಅರಿಶಿಣ ಬೆಳಿಬೋದು, ಒಂದು ಸಾಲ ಏನದ ಅಂಥ ಬೆಳೆ ಮಾಡ್ಬೋದು. ನಾವು ಈ ಸರ್ತಿ ಏನೋ ಸೂರಪ್ಪನ ಹಾಕಿದ್ದೆವು, ಮಳಿನೇ ಆಗಲಿಲ್ಲ, ಸೂರಪ್ಪನ ನಾಟಲಿಲ್ಲ, ಆದರೆ ಅದು ಮಾಡ್ಬೋದು. ನಮ್ಮ ರೈತರು ಕೂಡ ಈ ಬೆಳೆ ಮಾಡ್ಬೋದಾ ಅಂತ ಹೆಂಗೆ? ಹಾಂ, ನನ್ನ ಜೊತೆನೇ ಒಂದು ಹೆಚ್ಚು ಕಡಿಮೆ ಹಿಂದೆ ಮುಂದೆ ಒಂದು 7-8 ಜನ ಹಚ್ಚಾರ. ಇದು ಆ್ಯಕ್ಚುಲಿ 7-8 ರೈತರು ಇದೇ ಊರಲ್ಲಿ ತಾಳಿ, ಹಾಂ, ಇದೇ ಊರಲ್ಲಿ ಹಾಕ್ತಾರೆ. ಅದರಲ್ಲಿ 2 ರೈತರು ತೆಗೆದ್ರು ಮತ್ತು ಉಳ್ಕಿದ ರೈತರು ಇನ್ನೂ ಇಟ್ಟಾರೆ. ಎಲ್ಲಕ್ಕಿಂತ ಮೊಟ್ಟ ಮೊದಲಿಗೆ ಹಚ್ಚದ ಅಂದ್ರೆ ನಾನೇ ಈ ಊರಾಗ. ಇದಕ್ಕೆ ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ತಾಳಿ ಬೆಳಿಬೇಕಾದ್ರೆ ತಾಳ್ಮೆ ಬೇಕು. ಹಾಂ, ಹಚ್ಚದ 3 ವರ್ಷದೊಳಗೆ ನೀವು ಏನೋ ಅಲ್ಪ ಸ್ವಲ್ಪ ತೊಗೋತೀರಿ, ಓಕೆ ಇರ್ತದೆ. 3 ವರ್ಷದ ಹಿಂದೆ 1 ವರ್ಷದಲ್ಲ, 3 ವರ್ಷದಿಂದ 4ನೇ ವರ್ಷ ಭಾಳ ಕ್ರಿಟಿಕಲ್. ಯಾಕಂದ್ರೆ ಅವಾಗ ಆ ಇಳುವರಿ ಅವಾಗ ತಾನೇ ಪ್ರಾರಂಭ ಆಗಿರ್ತದೆ. ಅದು ಬಂದಿದ್ದು ಏನು ಆದಾಯ ಬರ್ತದೆ, ಆ ಖರ್ಚಕ್ಕೂ ವೆಚ್ಚಕ್ಕೂ ಎಲ್ಲ ಸರಿ ಹೋಗಿಬಿಡ್ತದೆ. ಅದರಿಂದ ಭಾಳಷ್ಟು ರೈತರು ಏನು ಮಾಡ್ತಾರೆ, ಇದ್ರ ನನಗೆ ಲಾಭನೇ ಇಲ್ಲ ಅಂತ ಹೇಳಿಬಿಟ್ಟು ತಾಳ್ಮೆ ಕಳ್ಕೊಂಡು ತೆಗೆಯೋದ್ರಿಂದ ಅವರು ಹಾಳಾಗೋ ಚಾನ್ಸಸ್ ಇರ್ತದೆ. ನನಗೆ ಕೇಳಿದ್ರೆ 4ನೇ ವರ್ಷದಿಂದ ಅದರದ್ದು ನಿಜವಾದ ಒಂದು ಇದು ಇಳುವರಿ ಪ್ರಾರಂಭ ಆಗ್ತದೆ. ನಿಜವಾದ ಇಳುವರಿ 4ನೇ ವರ್ಷದಿಂದ ಸ್ಟಾರ್ಟ್ ಆಗಿಬಿಡುತ್ತೆ. ಹಾಂ, ಓಕೆ ಸರ್. ಗಿಡಗಳಂತೂ ಇವು 3 ವರ್ಷ ಮೇಲಾಗಿದೆ ಸರ್ ಇವಾಗ? ಹೌದು, 3 ವರ್ಷ ಮೇಲೆ ಇದ್ದಾವೆ ಅಂದರೆ ಇದರ ಇಳುವರಿ ಬಂದಿದೆ ಸರ್ ನಿಮಗೀಗ? ಹಾಂ. ಸೊ ಏನಾಯಿತು, 3 ವರ್ಷ ನಾ ಹೇಳ್ದಲ್ಲ, 3 ವರ್ಷ ಅಂದರೆ ಹೋದ ವರ್ಷ ನಮ್ಮ ಗಿಡಗಳಿಗೆ 3 ವರ್ಷ ಮುಗಿದು ಕಳೆದ ನವಂಬರ್ಕ್ಕೆ 3 ವರ್ಷ ಮುಗಿದು ಇದು 4ನೇ ವರ್ಷ ಪ್ರಾರಂಭ ಆಗಿದೆ. ಹಾಂ, ಸೊ ಇದು ಜುಲೈ ಆದ್ದರಿಂದ ಒಂದು 6-7ನೇ ತಿಂಗಳ ಈಗ ಚಾಲು ಅದು. ಸೊ ಈ 7 ತಿಂಗಳಲ್ಲಿ ನಮಗೊಂದು ಅದ್ಭುತ ಅಂತಲೇ ಮನಗಂಡಿದೆ. ಯಾಕಂದ್ರೆ ನವಂಬರಿಂದ ಸ್ಟಾರ್ಟ್ ಆಯಿತು. ಎಷ್ಟಪ್ಪ ಅಂದರೆ ಇಳುವರಿ ಸರಿಸುಮಾರು ಒಂದು ಟನ್ನ 1.5 ಟನ್ನ ಬಂತು.